ಒಂದ್ಸಲ ಚಪ್ಪಾಳೆ ಇರಲಿ ಖಂಡನಿ ಸರ್. ನೀವು ಪ್ರಶ್ನೆ ಮಾಡೋದನ್ನ ಕಲಿಬೇಕು. ಎಲ್ಲಿ ತನಕ ಪ್ರಶ್ನೆ ಮಾಡಂಗಿಲ್ಲ ಉತ್ತರ ಸಿಗಂಗಿಲ್ಲ. ಬಹಳ ಕಡೆ ಒಂದು ತುಂಬಾ ಚೆನ್ನಾಗಿರ್ತಾರೆ. ಗೀತೆ ಅನ್ನುವಂಥ ಯಾಕೆ ಶ್ರೇಷ್ಠ ಅಂತ ಕಾಣಿಸ್ತಾ ಅಂದ್ರೆ ಶ್ರೇಷ್ಠವಾದಂತ ಪ್ರಶ್ನೆಗಳನ್ನ ಅರ್ಜುನ ಕೇಳಿದ, ಅದಕ್ಕೆ ಶ್ರೇಷ್ಠವಾಗಿ ಉತ್ತರ ಕೃಷ್ಣ ಕೊಟ್ಟ. ಕೃಷ್ಣನೇನಿಲ್ಲ, ಪ್ರಶ್ನೆ ಕೇಳಿದ ಅರ್ಜುನ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಪ್ರಶ್ನೆ ಕೇಳಬೇಕು. ಅದಕ್ಕೆ ಅಬ್ದುಲ್ ಕಲಾಂ ಅವರು ಇಗ್ನೇಟೆಡ್ ಮೈಂಡ್ ಅಂತ ಪುಸ್ತಕ ಬರೆದಿದ್ದಾರೆ. ಒಬ್ಬ ಸ್ನೇಹಾಲ್ ಅನ್ನುವಂಥ ಹುಡುಗಿಗೆ ಅದನ್ನ ಡೆಡಿಕೇಟ್ ಮಾಡ್ತಾರೆ. ಆ ಹುಡುಗಿ ಪ್ರಶ್ನೆ ಕೇಳ್ತಾರೆ ಸರ್, ಹಿಂಗೆ ಕೇಳಿರ್ತಾರೆ ಹುಡುಗಿರು ಬಂದಾಗ, ಈ ಭಾರತ ದೇಶದ ಮೂಲ ಸಮಸ್ಯೆ ಯಾವುದು ಅಂತಂದ್ರೆ ಎಲ್ಲರೂ ಒಂದೊಂದೊಂದು ಹೇಳ್ತಾರೆ. ಆ ಹುಡುಗಿ ನಿಂತರ ಎದುರಿಂದ ಹೇಳ್ತದೆ ಏನಂತಂದ್ರೆ, ಈ ಭಾರತ ದೇಶದ ಮೂಲ ಸಮಸ್ಯೆ ಅಂದ್ರೆ ಬಡತನ, ಅದು ಹೋಯ್ತಂದ್ರೆ ಎಲ್ಲ ಹೋಗ್ಬಿಡ್ತದೆ ಅಂತ. ಎಷ್ಟು ಕರೆಕ್ಟ್ ಅಂದ್ರೆ ಜಾತಿ ಧರ್ಮ ಅದು ಇದು ಎಲ್ಲ ಸ್ಟಾರ್ಟ್ ಆಗೋದು ಬಡವರಿದ್ರೆ. ಭಯಂಕರ ಶ್ರೀಮಂತರಿ ನೀವು, 1,000 ಕೋಟಿ ರೂಪಾಯಿ ನಿಮ್ಮ ಮನೆಯಾಗ ಯಾರು ಜಾತಿ ಮಾಡಕ್ ಬರ್ತಾರೆ, ಇವಾಗ ಬೀಳ್ತವೆ ಅವರಿಗೆ ಬರಂಗೇ ಇಲ್ಲ, ನಿಮ್ಗೆ ಯಾರು ತೊಂದರೆ ಕೊಡಂಗಿಲ್ಲ. ಕಂದ ಕೇಳಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಜಾತಿ ವ್ಯವಸ್ಥೆ ಯಾಕೆ ಮಾಡ್ತಾರೆ? ಬ್ಲಡ್ ಒಂದೇ ಇದೆ. ಹಳೆ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ವ್ಯವಸ್ಥೆಯನ್ನ ನಡೆಸೋ ಸಲುವಾಗಿ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಕೆಲಸಗಳನ್ನ ಹಂಚಿಕೊಂಡಿದ್ರು. ಇಂತಿಂತ ಕೆಲಸ ನಾವು ಮಾಡೋಣ, ಯಾಕಂದ್ರೆ ಜನಸಂಖ್ಯೆ ಕಡಿಮೆ ಇತ್ತು ಪ್ರಾಚೀನ ಕಾಲದಲ್ಲಿ. ಇದರ ಮೂಲ ಪುಸ್ತಕ ಸಿಗುವಂಥದ್ದು ನಮಗೆ ಕ್ರಿಸ್ತಪೂರ್ವ 185ಕ್ಕೆ ಮನುಸ್ಮೃತಿ ಅಂತ ರಚನೆ ಆದಂತ ಒಂದು ಪುಸ್ತಕ. ಅದರಲ್ಲಿ ವರ್ಣಭೇದವನ್ನ ಮಾಡಿ ಡಿವೈಡ್ ಮಾಡ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ. ಇದನ್ನು ಒಪ್ಕೊಳ್ಳದೆ ಇರುವಂತವ್ರು SC ST ಆಗ್ತಾರೆ. ಇದರಿಂದ ಹೊರಗೆ ಹೋಗ್ಬಿಡ್ತಾರೆ. ಅವ್ರು ಇಲ್ಲ, ಇದರಲ್ಲಿ ಅವ್ರು ಊರೊರಗೆ ಹೋಗ್ಬಿಡ್ತಾರೆ. ಈ 4 ವರ್ಣದಲ್ಲಿ SC ST ಬರಂಗಿಲ್ಲ. ಈ 4 ಬಿಟ್ಟು ಬರ್ತಾರೆ ಅವರು. ನಾವ್ಯಾಕೆ ಹಿಂಗ್ ಮಾಡ್ಬೇಕು ಅಂತ. ಅವಾಗ ಜನಸಂಖ್ಯೆ ಕಡಿಮೆ ಇತ್ತು, ಕೆಲಸವನ್ನ ಡಿವೈಡ್ ಮಾಡ್ಕೊಂಡಿದ್ರು. ಆದ್ರೆ ಮುಂದೆ ಬರ್ತಾ ಬರ್ತಾ ಏನಾಯ್ತು ಕಂಡ, ಯಾರು ಅಧಿಕಾರದಲ್ಲಿ ಇರ್ತಾರ ಅವ್ರಿಗೆ ಅಧಿಕಾರದಲ್ಲಿ ಇರಬೇಕು ಅಂತ ರುಚಿ ಹತ್ತು ಬಿಡುತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ, ದೇವರುಗಳ ಹೆಸರಲ್ಲಿ, ಆ ಹೆಸರಲ್ಲಿ, ಈ ಹೆಸರಲ್ಲಿ, ಇದು ದೇವ್ರು ಹೇಳ್ಯಾನ, ದೇವ್ರು ಮಾಡ್ಯಾನ, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಅಂತ ಹೇರಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಅದು ಏನಾಗುತ್ತೆ, ಜನರಿಗೆ ಮ್ಯಾಲಿರೋರು ಮ್ಯಾಲೆ ಇರುವಂತ ಅವಕಾಶ ಬರುತ್ತೆ. ಭಾರತ ದೇಶದ ಸಂಸ್ಕೃತಿ ಭವ್ಯವಾದಂತ ಪರಂಪರೆ ಅಂತ ಯಾರು ಹೇಳ್ತಾರೆ ಅಂದ್ರೆ, ಯಾರು ಮ್ಯಾಲಿದ ಅನುಭವಿಸಿದ್ರು ಅವರೆಲ್ಲ ಹೇಳ್ತಾರೆ. ಯಾರ ಕೆಳ ಬಿದ್ದಿದ್ರು ಅವ್ರು ಯಾರು ಹೇಳಂಗಿಲ್ಲ. ಇದು ಆ ಕಾಲಕ್ಕೆ ಸಮಾಜವನ್ನ ಡಿವೈಡ್ ಮಾಡಿಕೊಂಡು ಪ್ರಶ್ನೆಗಳು, ಆ ಕಾಲದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕೆ ಡಿವೈಡ್ ಮಾಡ್ಕೊಂಡಿದ್ದೆ ವಿನಃ ಬೇರೆ ರೀತಿಯಿಂದ ಮಾಡಿಲ್ಲ. ಆದ್ರೆ ಮುಂದೆ ಬಂದದ್ದು ಏನ್ ಮಾಡಿದ್ದು, ಜಾತಿ ವ್ಯವಸ್ಥೆ ಅನ್ನುವಂಥದ್ದು ರಾಜರಾಗ್ಲಿ, ದೇವರ ಹೆಸರುಗಳಲ್ಲಾಗ್ಲಿ, ದೇವರು ಯಾವ ಮಾಡಂಗಿಲ್ಲ, ದೇವರ ಹೆಸರುಗಳಲ್ಲಿ ಇವ್ರು ಮಾಡ್ತಾರೆ. ಒಂದು ಧರ್ಮಕ್ಕೆ 2 ಜನ ಇರ್ತಾರೆ, ಒಂದು ಪುರೋಹಿತ, ಒಂದು ಸಂತ. ಬುದ್ಧ ಸಂತ. ಈಗಿರುವಂತ ಗಂಟಿ ಹುಡಿತಾರಲ್ಲ, ಆಮೇಲೆ ಸುಳ್ಳು ಹೇಳ್ತಾರಲ್ಲ ಧರ್ಮದ ಬಗ್ಗೆ, ಅವರೆಲ್ಲ ಪುರೋಹಿತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಧರ್ಮವನ್ನ ವ್ಯಾಖ್ಯಾನ ಮಾಡ್ತಿರ್ತಾರೆ. ಕೃಷ್ಣ ಹಂಗ ಹೇಳ್ದ, ಕೃಷ್ಣ ಹಂಗೇನು ಹೇಳಿದಂಗಿಲ್ಲ, ಅವನ ಹೆಸರು ಮೇಲೆ ಇವರೇ ಹೇಳ್ತಿರ್ತಾರೆ. ರೊಕ್ಕ ಕೊಡೋದು, ಹೂ ಅಂತ ದೇವ್ರ ರೊಕ್ಕ ಕೇಳ್ತಿರ್ತಾರಲ್ಲ, ಇವರೆಲ್ಲ ಇವ್ರು ಮಾಡುವಂತ ಕೆಲಸ. ಜಾತಿ ವ್ಯವಸ್ಥೆ ಅನ್ನುವಂಥದ್ದು ರಕ್ತಗತವಾಗಿ ಮೂಲತವಾಗಿ ಇಲ್ಲ, ನೆನ್ಪಿಟ್ಕೊಂಡಿರಿ, ಅದು ಎಲ್ಲೂ ಇಲ್ಲ. ಅದಕ್ಕೆ ವಚನಕಾರ ತುಂಬಾ ಚೆನ್ನಾಗಿ ಹೇಳ್ತಾರೆ, ಜಾತಿ ಹೀನನು ಮನೆ ಜ್ಯೋತಿ ತಾಹೀನನು, ಕುಲ ಕುಲ ಎಂದು ಹೊಡೆದಾಡದಿರಗೇನಿಂದ ಕುಲದ ಮೂಲವೇನಾದರೂ ಬಲ್ಲಿರ, ಹುಟ್ಟದ ಯೋನಿ ಇಲ್ಲ, ಮೆಟ್ಟದ ಭೂಮಿ ಇಲ್ಲ, ಅಟ್ಟುಣ್ಣದ ಅಡಿಗೆ ಇಲ್ಲ. ಎಲ್ಲರೂ ಹುಟ್ಟದು ಅಲ್ಲೇ ತಾಯಿ ಗರ್ಭದಿಂದನೇ ಹುಡ್ತೀವಿ, ಸತ್ತಾಗ ಅಲ್ಲೇ ಸುಡ್ತೀವಿ, ಅಡಿಗೆನ ಯಥಾ ಪ್ರಕಾರ ಮಾಡ್ಕೊಂಡು ತಿಂತೀವಿ. ಹಾಗಾಗಿ ಜಾತಿ ಅನ್ನೋದಿಲ್ಲ ಅಂತ ಕನಕದಾಸರು ಕೂಡ ಹೇಳ್ತಾರೆ. ಕರೆಕ್ಟ್ ಅಲ್ರಿ? ವಚನಕಾರರು ಕೂಡ ಅದನ್ನೇ ಹೇಳಿದ್ರು, ಜಾತಿ ಅನ್ನುವಂಥದ್ದು ಎಲ್ಲೂ ಇಲ್ಲ, ನಾವು ಮಾಡ್ಕೊಂಡಿದ್ದು. ಅದನ್ನ ಈಗ ಎಜುಕೇಶನ್ ತಗೊಂಡು ನಾವು ಬಿಡ್ಬೇಕಷ್ಟೇ. ಹೌದಲ್ವಾ ಅನ್ನೋಂಥ ಭಾವನೆ ನಮ್ಮಲ್ಲಿ ಬರಬೇಕು. ನಮ್ಮ ಅಪ್ಪ ಮಾಡ್ತೇನ್ರಿ, ನಮ್ಮ ಆಯಿ ಮಾಡ್ತೇಳ್ರಿ, ಊರಾಗ ಮಾಡ್ತಾರೆ, ಈಗಲೂ ಮಾಡ್ತಾರೆ, 100% ಇದೆ ಎಲ್ಲ ಕಡೆ. ಆದ್ರೆ ಬಿಡುವಂಥದ್ದೇ ಎಜುಕೇಶನ್. ಫ್ಯೂಚರ್ಗೆ ನಾವು ಬರ್ತಾ ಇದೆ ಈಗ. ಅಂದ್ರೆ ಏನ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಮ್ದೆಲ್ಲರದು ಇಂಟೆಲಿಜೆನ್ಸ್ ಎಷ್ಟಿದೆ ಅಂತಂದ್ರೆ 120 ಇಂದ 130 ತನಕ ಇದೆ. ಭಾಳ ಹುಷಾರು ಅಂತಂದ್ರೆ 80 ಸ್ಟಾರ್ಟ್ ಆಗುತ್ತೆ. ಐನ್ಸ್ಟೈನ್ ಒಬ್ಬರದ್ದು 160 ತನಕ ಇತ್ತು IQ. ಕರೆಕ್ಟ್ ರೀ? IQ ಎಷ್ಟಿದೆ ಅಂದ್ರೆ 1200 ಇದೆ. ಜಗತ್ತನ್ನ ಅದೇ ಆಳೋದಿದೆ ಮುಂದೊಂದು 20 ವರ್ಷದ ಒಳಗಡೆ. ನಾವು ಇನ್ನೂ ಜಾತಿ ಮಾಡ್ತೀವಿ, ಮುಟ್ಟಬಾರ್ದು, ತಟ್ಟಬಾರ್ದು, ಸಾಯ್ತೀವಿ ನಾವಿದೆ. ಮಂಗಳ ಗ್ರಹದಲ್ಲಿ ಮನಿ ಕಟ್ಟಾಗ ನಾವು ಇದೇ ಮಾಡ್ಕೊತ ಕುಂತೀವಿ ಅಂದ್ರೆ ನಾವು ಇನ್ನೂ ಹಿಂದೆ ಬಿದ್ದೀವಿ ಅಂತ. ಸಂಪ್ರದಾಯ ಯಾವತ್ತು ಕಂಟಿನ್ಯೂ ಆಗಂಗಿಲ್ಲ, ಹೋಗುತ್ತೆ. ಜಾತಿ ವ್ಯವಸ್ಥೆ ಅನ್ನುವಂಥದ್ದು ಎಲ್ಲೂ ಇದ್ದಿದ್ದಲ್ಲ. ಆ ಕಾಲದ ವ್ಯವಸ್ಥೆಯನ್ನ ಮಾಡುವ ಸಲುವಾಗಿ, ಅದನ್ನ ಮುಂದುವರಿಸೋ ಸಲುವಾಗಿ ಜಾತಿ ಮಾಡಿದ್ರು. ಅದು ಬಿಟ್ಟರೆ ಏನೇ ಇಲ್ಲ ಕಂದ. ಥ್ಯಾಂಕ್ ಯು. ಮತ್ತೇನಾದ್ರು ಪ್ರಶ್ನೆ? ಇದ್ರ ಜೊತೆಯಲ್ಲಿ ನನ್ನ ಕಡೆಯಿಂದ ಒಂದು ಮನವಿ ಏನಂತಂದ್ರೆ, ನಿಮ್ಗೆ ಯಾವುದೇ ಸಮಸ್ಯೆಗಳಿತ್ತಂದ್ರು, ಆಮೇಲೆ ಯಾವುದೇ ರೀತಿಯಿಂದ ಏನಾದರೂ ಮುಂದೆ ಹೋಗಲು ಅವಕಾಶಗಳು ಬೇಕಾದಾಗ ನಿಮ್ಗೆ ತಿಳಿಲಿಲ್ಲ ಅಂತಂದ್ರೆ, ಇಲ್ಲಿ ಏನಾದರೂ ನಿಮ್ಮ ಸರ್ಗಳಿಗೆ ಕೇಳಿದ್ರು ಸಿಗ್ಲಿಲ್ಲ ಅಂತಂದ್ರೆ, ಇಲ್ಲಿ ದಲಿತ ಸೇನೆ ಅನ್ನುವಂಥ ಸಂಘಟನೆ ಇದೆ, ಅದ್ಭುತವಾದಂಥ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಿರ್ತಾರೆ. ನಿಮ್ಗೇನೋ ಮಾಹಿತಿಗಳು ಸಿಗ್ಲಿಲ್ಲ ಅಂತಂದ್ರೆ ನೋಡಿ, ಅದು ಪರ್ಸನಲ್ ಇಂಟ್ರೆಸ್ಟ್ ಇಂದ ಇಲ್ಲಿ ಬಂದು ಮಕ್ಕಳಿಗೆ ಈ ರೀತಿ, ನಾನು ಸ್ಕೂಲಲ್ಲಿದ್ದೆ, ಸ್ಕೂಲಿಂದ ಒಂದು ಮೀಟಿಂಗ್ ಇತ್ತು, ಸರ್ ಬಿಡ್ರಿ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡೋದಿಲ್ಲ, ಅದು ಮೀಟಿಂಗ್ ಕಿಂತ ದೊಡ್ಡದು ಸರ್, CL ಹಾಕ್ತಾರೆ, ತೊಂದರೆ ಮಾಡಲಿ, ಏನು ಪರವಾಗಿಲ್ಲ, ನಾವು ಇದ್ದೀವಿ, ಬನ್ನಿ ಮಕ್ಕಳ ಜೊತೆ ಮಾತಾಡೋಣ ಅಂತ. ನೋಡಿ, ಒಂದ್ಸಲ ಜೋರಾದಂಥ ಚಪ್ಪಾಳೆ ದಲಿತ ಸೇನೆ ಬಂದವರು